ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಹೊರಟಿದ್ವಿ. ಓಕೆ, ಗಣಪತಿನ ಕೆಳಗಡೆ ಟೇಬಲ್ ಮೇಲೆ ಇಟ್ಟಿದ್ದನ್ನು ಕೆಳಗಡೆ ಇಟ್ಟು ಪೂಜೆ ಮಾಡಿ ನಾವೆಲ್ಲರೂ ಕೂಡ್ಕರು ಗಣಪತಿನ ಒಂದು ಹೊಂಡ ಮಾಡಿರ್ತಾರೆ. ಆ ಹೊಂಡದಲ್ಲಿ ಎಲ್ಲರೂ ವಿಸರ್ಜನೆ ಮಾಡಬೇಕಾಗುತ್ತೆ. ಗಣಪತಿನ ತಗೊಂಡು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಎಲ್ಲರೂ ಪ್ರಾರ್ಥನೆ ಮಾಡಿ ಹಾಡನ್ನು ಹಾಡಿ ಆರತಿ ಮಾಡಿ ನಮ್ಮ ಎರಡು ಗಣಪತಿಗಳನ್ನು ನಾವು ವಿಸರ್ಜನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಹೋಗ್ಬೇಕಂತ ಕೆಳಗೆ ತಗೊಂಡು ಚುಮುರಿ ಅದನ್ನೆಲ್ಲ ತೆಗೆದುಕೊಂಡು ಆಮೇಲೆ ಎಡೆಗೆ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಮಾಡಿದ್ದೆ. ಅದನ್ನೆಲ್ಲ ತಗೊಂಡು ನಾವು ನೈವೇದ್ಯನ ಮಾಡಿಬಿಟ್ಟು ಹೇಗಿದ್ದಾನೆ ಆ ಥರ ಅದೇ ಗಣಪತಿನ ನಾವು ತಗೊಂಡು ವಿಸರ್ಜನೆ ಮಾಡಲಿಕ್ಕೆ ಹೊರಗಡೆ ಬಂದು ನಮ್ಮ ಮನೆಯವರು ಮತ್ತು ದೊಡ್ಡ ಮಗನು ವಿಸರ್ಜನೆ ಮಾಡಲಿಕ್ಕೆ ಆರತಿ ಎರಡು ಗಣಪತಿಗಳಿಗೆ ಆರತಿ ಮಾಡಿಬಿಟ್ಟು ನಾವು ಕಳಿಸ್ಕೊಡೋಣ ಅಂತ ನಾವು ಎಲ್ಲರೂ ಪಟಾಕ್ಷಿ ಹೊಡಿತಾ ಇದ್ದು ಮುಂದೆ ಸೊ ಎಲ್ಲರೂ ನಾವು ಕೂಡಿ ಗಣಪತಿನ ವಿಸರ್ಜನೆ ಮಾಡಲು ಹೊರಗಡೆ ಹೋಗಿ ಒಂದು ಗ್ರೂಪ್ ವೈಸ್ ಫೋಟೋನ ತೆಗೆದುಕೊಂಡ್ರಾಯ್ತು ಅಂತ ಹೊರಗಡೆ ನಿಂತು ಎಲ್ಲರೂ ಒಂದು ಗ್ರೂಪ್ ವೈಸ್ ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಮತ್ತು ತುಂಬ ಹೊರಗಡೆ ರಶ್ ಇರೋದ್ರಿಂದ ಜಾಸ್ತಿ ಫೋಟೋಸ್ನ ತೆಗಿಲಿಕ್ಕಾಗಲಿಲ್ಲ. ಹಾಗೆ ಒಂದು ಡಿಸೈನು ಬಂದುಬಿಟ್ಟಿತ್ತು ನಮ್ಮ ಮನೆ ಹತ್ರ. ಮತ್ತು ಹಾಗಾಗಿ ಇದು ಹೊರಗಡೆ ಸ್ವಲ್ಪ ಬಂದಂತ ಕತ್ಲಾಗಿತ್ತು. ಸೊ ಮಕ್ಕಳೆಲ್ಲ ಪಟಾಕ್ಷಿನ ಹೊಡಿತಿದ್ರು ರೋಡ್ ಮೇಲೆಲ್ಲ. ನಮಗೆ ತುಂಬ ಭಯ ಆಗ್ತಿತ್ತು. ಎಲ್ಲರೂ ನಮ್ಮದು ಇಡೀ ಏರಿಯಾದ ಜನರಿಗೋಸ್ಕರನೇ ಒಂದು ಹೊಂಡ ಅಂತ ಮಾಡಿರ್ತಾರೆ. ಆ ಹೊಂಡದಲ್ಲಿ ಎಲ್ಲರೂ ಪೂಜೆ ಮಾಡಿ ವಿಸರ್ಜನೆ ಮಾಡಬೇಕಾಗಿರುತ್ತೆ. ಮತ್ತು ಎಲ್ಲರೂ ಒಂದು ಡಿಜೆನ ಹಚ್ಕೊಂಡು ಬಸ್ಸಿನ ಮುಖಾಂತರ ಡಿಜೆ ಸಾಂಗ್ ಹಾಕ್ಕೊಂಡು ಮೆರವಣಿಗೆ ಮಾಡ್ತಾಯಿದ್ರು. ಇವತ್ತು 5 ದಿನದಕ್ಕೋಸ್ಕರ ತುಂಬ ಜನ ವಿಸರ್ಜನೆ ಮಾಡ್ತಿದ್ದಾರೆ. ನೋಡಿ ಎಲ್ಲ ಹೇಗೆ ದಯಮಾಡಿ ಟೇಬಲ್ ಮೇಲೆ ಯಾರು ಹಾಕೊಟ್ಟಿಲ್ಲ. ದಯವಿಟ್ಟು ಕೆಳಗಡೆ ಬನ್ನಿ ಸರ್, ಕೆಳಗಡೆ ಬನ್ನಿ ದಯವಿಟ್ಟು ಎಲ್ಲರೂ ಕೆಳಗಡೆ ಬನ್ನಿ. ಹಿಂದುಳಿದ ಗಣಪತಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಟೇಬಲ್ ಮೇಲೆ ಯಾರು ಹತ್ತುವಂತಿಲ್ಲ. ದಯವಿಟ್ಟು
ಬರ್ರಿ ಹಿಂದ್ಗಡೆ ಬರ್ರಿ ಎಲ್ಲಾರು ಬ್ಯಾರಿಕೇಡ್ ಬಿಟ್ಟು ಹಿಂದ್ಗಡೆ ಬರ್ರಿ ಹಿಡಿಬಾರ್ದು ದಯವಿಟ್ಟು ಪಟಾಕಿಯನ್ನು ಹೊರಗಡೆ ಹಿಡಿಬೇಕು ಇಲ್ಕಂದ್ರ ಹಚ್ಚೋ ಜನಗಳೆಲ್ಲ ಹೊರಗಡೆ ಬರಬೇಕು ದಯಮಾಡಿ ಸರ್ ಸಣ್ಣ ಸಣ್ಣ ಮಕ್ಕಳು ಕರ್ಕೊಂಡೆಲ್ಲ ಮೇಲ್ಗಡೆ ಇರಬಾರ್ದು ಬರೀ ಸರ್ ಕೆಳಗಡೆ ಬರಿ ಇಲ್ಲ ಮುಂದಿನ ಗಣಪತಿಗೆ ಅವಕಾಶ ಮಾಡಿಕೊಡ್ಲಿ ಅವರು ಬರೀ ನೀವು ಕೆಳಗಡೆ ಬರಿ ಕೆಳಗಿರುವಂತ ಮಂಜೆಲ್ಲ ಮೇಲ್ಗಡೆ ಹೋಗ್ಬೇಡ್ರಿ ಎಲ್ಲರೂ ಶಶಾ ಫೋಟೋ ತೆಗಿರ್ಲ ಚಂದ ಒಂದಷ್ಟು ದಯಮಾಡಿ ಸಿಬ್ಬಂದಿಗಳು ಆ ಕಡೆ ಹೋಗ್ಬೇಕು ದಯಮಾಡಿ ಸಿಬ್ಬಂದಿಗಳು ಮಂಡದ ಹತ್ರ ಯಾರು ಹೊರಗಡೆ ಬಿಡಬಾರ್ದು ಮಂಡದ ಒಳಗೆ ಯಾರು ಇಳಿಯಂಗಿಲ್ಲ ದಯಮಾಡಿ ಕೆಳಗಿರುವಂತ ಗಣಪತಿಗಳ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಮೇಲಿರುವವರೆಲ್ಲ ಕೆಳಗಡೆ ಬರಿ ದಯಮಾಡಿ ಕೆಳಗಿರುವಂತ ಗಣಪತಿಗಳಿಗೆ ಅವಕಾಶ ಮಾಡಿಕೊಡ್ರಿ ದಯಮಾಡಿ ಸಹಕರಿಸಿ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಮೇಲಿದ್ದವರೆಲ್ಲ ಕೆಳಗಡೆ ಬರಿ ದಯಮಾಡಿ ಕೆಳಗಡೆ ಬರಿ ದಯಮಾಡಿ ಕೆಳಗಡೆ ಬರಿ ದಯವಿಟ್ಟು ಮೇಡಮರ ಮ್ಯಾಗಿದನ್ನ ಕೆಳಗಡೆ ಸರ್ ಸರಿ ಮೇಡಮರ ದಯವಿಟ್ಟು ಒಂದು ಗಣಪತಿ ಮುಂದೆ ನಾಲ್ಕು ಸರ ಟೇಬಲ್ ಮೇಲೆ ಯಾರು ಹತ್ತಬಾರ್ದು ದಯವಿಟ್ಟು ಮೇಲ್ಗಡೆ ವೈರ್ ಇವೆ ಟೇಬಲ್ ಹತ್ತಲ್ಲ ತೊಯ್ದೈತಿ
ಎಲ್ಲ ಮುಗಿದ ದೇವ ನಮ್ಮ ಮನೆಯಲ್ಲಿದ್ದಾನಲ್ಲ, ದೇವ ಭಗವಂತ ಗಣೇಶನ್ ನಮ್ಮ ಮನೆಯಲ್ಲಿದ್ದಾನಲ್ಲ ಅಂತ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು. ಸೊ ಗಣೇಶನ ವಿಸರ್ಜನೆ ಮಾಡ್ಬಂದಿಂದ ನಮಗೆ ಎಲ್ಲರಿಗೂ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಇನ್ನೇನು ಮಾಡ್ತು, ಇದು ಆ ಥರ ಮಾಡಲೇಬೇಕಲ್ವಾ. ಸೊ ಹಾಗಾಗಿ ನಾವು ಎಲ್ಲರೂ ಮಕ್ಕಳಿಗೆ ಮತ್ತು ಏನನ್ನಿಸುತ್ತೆ ಅಂದರೆ ಪಟಾಕ್ಷಿ ಹೊಡೆಯೋದ್ರಲ್ಲಿ ಖುಷಿ ಇರುತ್ತೆ. ಆದರೆ ನಮಗೆ 5 ದಿನ ಏನು ನಾವು ಗಣೇಶನ ಸೇವಾ ಮಾಡಿರ್ತೀವಿ, ಗಣೇಶನ ಆರಾಧನೆ ಮಾಡಿರ್ತೀವಿ, ಅದು ನಮಗೆ ತುಂಬ ಅಂದರೆ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ ಗಣೇಶನ ವಿಸರ್ಜನೆ ಮಾಡಿದ್ಮೇಲೆ. ಸೊ ಹಾಗಾಗಿ ಏನೇ ಮಾಡಿದ್ರು ಗಣೇಶನ ವಿಸರ್ಜನೆ ಮಾಡಲೇಬೇಕಾಗುತ್ತೆ. ಮತ್ತು ಗಣೇಶನ ವಿಸರ್ಜನೆ ಮಾಡುವಾಗ ನಾವು ಗಣೇಶನಿಗೆ ಮುಂಭಾಗದಿಂದ ನಮ್ಮ ಎದೆಗೆ ಗಣೇಶನ ಹಚ್ಕೊಂಡು ಮತ್ತೆ ಮರಳಿ ನೆಕ್ಸ್ಟ್ ಇಯರು ಬರಲಿ ಇದೇ ಥರ ನಮ್ಮ ಹಾರೈಸಿ ಹರಕೆ ಮಾಡಬೇಕು ಅಂತ ಮನಸಾರೆ ಬೇಡ್ಕೊಂಡು ನಾವು ವಿಸರ್ಜನೆ ಮಾಡಲಿಕ್ಕೆ ಅಲ್ಲಿ ಕೊಡ್ತೀವಿ. ಅದೇ ಕಾರಣ ವರ್ಷ ದಿನಂಪ್ರತಿಯಿಂದ ನಮ್ಮ ಮನೇಲಿ ಗಣೇಶನ ಕೂಡಿಸೋದು ಬೆಳೀತಾನೆ ಹೋಗುತ್ತೆ. ಮತ್ತು ಇದು ನಾವು ಮಕ್ಕಳ ಜೊತೆನೇ ಮಾಡ್ಕೊಳ್ತಾ ಹೋದರೆ ಮಕ್ಕಳಿಗೆ ಒಳ್ಳೆ ಒಂದು ಕಲ್ಚರ್ನ ನಾವು ತೋರಿಸ್ಕೊಟ್ಟಾಗುತ್ತೆ. ಸೊ ಹಾಗಾಗಿ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡಿಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಾನು ಹಾಕೋಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಬೇಗ ತಲುಪುತ್ತೆ ಅಂತ ನಾನು ಹೇಳಲು ಇಷ್ಟಪಡ್ತೀನಿ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.